ಮಿಥುನ ರಾಶಿಯವರಿಗೆ ಮಾರ್ಚ್ 2ರಿಂದ 8ರವರೆಗಿನ ಈ ವಾರವು ಆತ್ಮಾವಲೋಕನ ಮಾಡಿಕೊಂಡು ಹೊಸ ಉತ್ಸಾಹದಿಂದ ಮಿಂಚಲು ಉತ್ತಮ ಸಮಯವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಬುಧನು ವಕ್ರಗತಿಯಲ್ಲಿರುವುದರಿಂದ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಆದರೆ ಇದರಿಂದ ಬೇಸರಗೊಳ್ಳಬೇಡಿ. ಹಳೆಯ ಯೋಜನೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಲು ಇದು ಸಕಾಲ. ನಿಮ್ಮದೇ ರಾಶಿಯಲ್ಲಿ ಗುರುವು ವಕ್ರಗತಿಯಲ್ಲಿರುವುದರಿಂದ ನಿಮ್ಮ ಆಂತರಿಕ ಬೆಳವಣಿಗೆಗೆ ಮತ್ತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಒತ್ತು ಸಿಗಲಿದೆ. ವೃತ್ತಿಜೀವನದಲ್ಲಿ ಈ ವಾರ ಅದ್ಭುತವಾಗಿರಲಿದೆ. 10ನೇ ಮನೆಯಲ್ಲಿ ಶುಕ್ರನು ಉಚ್ಚನಾಗಿರುವುದರಿಂದ ನಿಮ್ಮ ಸೃಜನಶೀಲತೆಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ಆದರೆ ಅಲ್ಲಿಯೇ ಶನಿಯೂ ಇರುವುದರಿಂದ ಶಿಸ್ತು ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡುವುದು ಮುಖ್ಯ. ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡವಿರಬಹುದು, ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಬುಧನ ವಕ್ರಗತಿಯಿಂದಾಗಿ ಇಮೇಲ್ ಅಥವಾ ದಾಖಲೆಗಳನ್ನು ಕಳುಹಿಸುವ ಮುನ್ನ 2 ಬಾರಿ ಪರೀಕ್ಷಿಸಿಕೊಳ್ಳಿ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ವಾತಾವರಣವು ಸುಖಮಯವಾಗಿರುತ್ತದೆ. ಮನೆಯವರೊಂದಿಗೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ಉಚ್ಚ ಶುಕ್ರನ ಪ್ರಭಾವದಿಂದ ಪ್ರೇಮಿಗಳಿಗೆ ಈ ವಾರ ತುಂಬಾ ರೊಮ್ಯಾಂಟಿಕ್ ಆಗಿರಲಿದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ. ಇದರಿಂದ ಪ್ರೀತಿಪಾತ್ರರೊಂದಿಗೆ ಉಂಟಾಗುವ ಅನಗತ್ಯ ಗೊಂದಲಗಳನ್ನು ತಪ್ಪಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಚಟುವಟಿಕೆಯಿಂದ ಇರಲು ಬಯಸುತ್ತೀರಿ. ಯೋಗ ಅಥವಾ ಲಘು ವ್ಯಾಯಾಮ ಮಾಡುವುದು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಸರಿಯಾಗಿ ನಿದ್ದೆ ಮಾಡಿ. ಈ ವಾರದ ನಿಮ್ಮ ಮಂತ್ರ ಮುಂದುವರಿಯುವ ಮುನ್ನ ಪರೀಕ್ಷಿಸಿ. ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಇಡುವುದು ಭವಿಷ್ಯದ ದೊಡ್ಡ ಯಶಸ್ಸಿಗೆ ದಾರಿಯಾಗುತ್ತದೆ. ಸಕಾರಾತ್ಮಕವಾಗಿರಿ. ಈ ವಾರ ನಿಮಗೆ ಶುಭವಾಗಲಿ.